ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಈ ವಿಡಿಯೋ ಬಂದು ಅಕ್ಕ ಊರಲ್ಲಿ ಊರಬ್ಬ ಆದಂಥ ಒಂದು ವಿಡಿಯೋ. ಸೊ ನಾವು ನೈಟೆಲ್ಲ ಹೂವು ಕಟ್ಕೊಂಡು ಜಾಗರಣೆ ಮಾಡ್ಕೊಂಡಿದ್ವಿ. ಹೂವು ಕಟ್ಟಿದಾದ್ಮೇಲೆ ಸೊ ನಾನ್ ವೆಜ್ಗೆ ಏನೇನು ಬೇಕೋ ಸೊ ಅದನ್ನೆಲ್ಲ ನೈಟೇ ರೆಡಿ ಮಾಡ್ಕೊಂಡು, ಬಿಕಾಸ್ ಬೇಗ ಅಡುಗೆ ಎಲ್ಲ ಮಾಡಬೇಕು ಅಂತೇಳಿ. ಅದಾದ ನಂತರ ಮಾರ್ನಿಂಗ್ ಬೇಗ ಎದ್ದು ನಾವೆಲ್ಲ ರೆಡಿ ಆಗ್ತಿದ್ವಿ. ಸೊ ಅಕ್ಕನೂ ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆಲ್ಲ ರೆಡಿ ಮಾಡಿಕೊಂಡು, ಅದಾದ ನಂತರ ನಾವು ನೈಟ್ ತಂಬಿಟ್ಟು ಆರತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದಾದ್ಮೇಲೆ ಮಳೆ ಬರ್ತೈತಾ ಹಾಗಾಗಿ ನಾನಂತೂ ಒಂದು 5 months ಆಗಿತ್ತೇನೋ ನಾನು ಮೇಕಪ್ ಮಾಡ್ಕೊಂಡು. ಸೊ ಆಫ್ಟರ್ ಲಾಂಗ್ ಡೇಸ್ ನಾನು ಮೇಕಪ್ ಮಾಡ್ಕೊಂಡೆ. ನನ್ನ ಮಗಳೂ ಅಷ್ಟೇ, ಅವಳು ಮೇಕಪ್ ಮಾಡ್ಕೊಂಡು ಪಿಂಕ್ ಕಲರ್ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ಮಿಂಚ್ತಾ ಇದ್ಲು. ಒಂದ್ ಕಡೆ ನನ್ನ ಮಗನೂ ಅಷ್ಟೇ ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಾ ಇದ್ದ. ಹಾಗೆ ನಮ್ಮ ಅಕ್ಕನ ಮಕ್ಕಳು ಇಬ್ರು ರೆಡಿಯಾಗಿ ಬಂದ್ರು. ನಮ್ಮ ಅಕ್ಕನ ಮಗಳು ತಂಬಿಟ್ಟು ಆರತಿನ ಎತ್ಕೊಂಡಿದ್ಲು. ಸೊ ನಾವೀಗ ಆಕ್ಚುಲಿ ತಂಬಿಟ್ಟು ಆರತಿನ ನಾವು ನೈಟ್ ಎಲ್ಲ ಕುತ್ಕೊಂಡು ರೆಡಿ ಮಾಡಿದ್ವಿ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಇದರಿಂದನೇ ನಮ್ಗೆ ತುಂಬಾ ಟೈಮ್ ಹಿಡಿಯಿತು. ಒಂದೊಂದೇ ಮಲ್ಗೆವನ್ನ ಪೋಣಿಸಿ ಅದಕ್ಕೆ ಹಾಕಿ ಕಟ್ಟೋಷ್ಟ್ರಲ್ಲಿ ತುಂಬಾ ಟೈಮ್ ಆಯ್ತು. ನಂತರ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಂತೂ ನೋಡ್ತಿದ್ದೀರಾ ತುಂಬಾನೇ ರಶ್ ಇದ್ರು. ಬಂದು 5 ದೇವ್ರನ್ನ ಕರ್ಸಿದ್ರು. ಒಂದು ಗಂಗಮ್ಮ, ಎಲ್ಲಮ್ಮ, ಮುಲ್ಕಟ್ಟಮ್ಮ, ಸಬ್ಲದಮ್ಮ, ಹಾಗೆ ಅಣ್ಣಮ್ಮ ಅಂತೇಳಿ 5 ದೇವ್ರನ್ನ ಕರ್ಸಿದ್ರು. 5 ದೇವ್ರಿಗೂ ನಾವು 5 ಸರಿ ಪೂಜೆ ಮಾಡಿಸಿ ಸಪ್ರೇಟ್ ತಂಬಿಟ್ಟು ಆರತಿ ತಗೊಂಡೋಗಿರ್ತೀವಿ 5 ದೇವ್ರಿಗೂ. ಸೊ ಒಂದು ದೇವರಿಗೆ ನಾವು ಈ ರೀತಿ ಆರತಿ ಮಾಡಿದ ನಂತರ ಆರತಿ ಮಾಡಿರೋ ತಂಬಿಟ್ಟು ಆರತಿನ ಇಟ್ಟು ಸೈಡಿಗೆ ಇಟ್ಟು, ಮತ್ತೆ ಹೊಸ ತಂಬಿಟ್ಟು ಆರತಿನ ಇಟ್ಟು ಮತ್ತೊಂದು ದೇವರಿಗೆ ಇದೇ ರೀತಿ ಪೂಜೆ ಮಾಡ್ತಾ ಬರ್ಬೇಕು. ಸೊ 5 ದೇವ್ರಿಗೂ ನಾವು ಇದೇ ಪ್ರೊಸೀಜರ್ ಅಲ್ಲಿ ನಾವು ಪೂಜೆ ಮಾಡ್ಕೊಂಡು ಬರೋಷ್ಟರಲ್ಲಿ ತುಂಬಾನೇ ಲೇಟ್ ಆಗಿತ್ತು. ಮನೆಗೆ ಬರೋಷ್ಟರಲ್ಲಿ 1 2 o'clock ಆಗಿತ್ತು. ಅದಾದ ನಂತರ ಬೇಗ ಅಡುಗೆ ಮಾಡೋಣ ಅಂತೇಳಿ ಅಕ್ಕ ಅಡುಗೆ ಕೆಲಸಕ್ಕೆ ಕೈ ಹಾಕಿದ್ರು. ಸೊ ನಾವು ನಮ್ಮ ಕೈಲಾದಂತ ಹೆಲ್ಪ್ ಮಾಡಿದ್ವಿ. ನಾವಿಲ್ಲಿ ಬಿರಿಯಾನಿ ಹಾಗೆ ಚಿಕನ್ ಫ್ರೈ ಮಾಡಿದ್ವಿ, ಮೊಟ್ಟೆ ಬೇಯಿಸ್ಕೊಂಡಿದ್ರು. ಅದಾದ ನಂತರ ಕಬಾಬ್ ಮಾಡಿದ್ರು. ಸೊ ನಂಚ್ಕೊಳ್ಳೋದಕ್ಕೆ ಸೌತೆಕಾಯಿ ನಿಂಬೆಹಣ್ಣು ನಾನು ರೆಡಿ ಮಾಡಿಕೊಟ್ಟೆ. ಅದಾದ್ಮೇಲೆ ತಲೆಕಾಳು ಫ್ರೈ ಸಹ ಮಾಡಿದ್ರು, ನೋಡ್ತಿದ್ದೀರಾ. ಅದಾದ ನಂತರ ಮಟನ್ ಸಾಂಬಾರು. ಸೊ ಎಲ್ಲ ವೆರೈಟಿ ಎಲ್ಲ ಸಾಂಬಾರು ಮಾಡೋಷ್ಟರಲ್ಲಿ ಅಡುಗೆ ಮಾಡೋಷ್ಟರಲ್ಲಿ 4 o'clock ಆಗಿತ್ತು. ಸೊ ಎಲ್ಲರಿಗೂ ನೆಂಟರಿಗೆಲ್ಲ ಹಾಕಿ ನಾವು ಬಡಿಸೋಷ್ಟರಲ್ಲಿ 7 o'clock ಆಗಿತ್ತು. ಸೊ ಥ್ಯಾಂಕ್ ಯು ಸೊ ಮಚ್.